ಹರಿ ಓಂ ಶ್ರೀಶೈಲೇಶದಯಾಪಾತ್ರಂ ದೇವಕ್ತ್ಯಾದಿಗುಣಾರ್ಣವಂ ಯತೀಂದ್ರಪೂರ್ಣಂ ವಂದೇ ರಮ್ಯಜಾ ಮಾತರಂ ಮುನಿಂ ಯೋ ನಿತ್ಯಮಚ್ಯುತಪದಾಂ ರುಕ್ಮರುಕ್ಮಂ ವ್ಯಾಮೋಹತಸ್ಥೈತಿರಾಣಿತ್ರಣಾಯ ಮೇನೆ ಅಸ್ಮದ್ಗುರೋರ್ಭಗವತೋ ಸೈಕಹಿಂದೋಃ ರಾಮಾನುಜಸ್ಯ ಚರಣಂ ಪ್ರಪದ್ಯೆ ಶ್ರೀಮತೆ ರಾಮಾನುಜಾಯ ನಮಃ. ಈ ದೇವಸ್ಥಾನ ಸುಮಾರು ನಾನು ಒಂದು 15 ವರ್ಷಗಳಿಂದ ನಾನು ಸೇವೆ ಮಾಡ್ತಾಯಿದ್ದೀನಿ. ಇಲ್ಲಿ 15 ವರ್ಷದಲ್ಲಿ ಈ ಒಂದು ಸಾಲಿಗ್ರಾಮ ಇಲ್ಲಿಗೆ ಬಂತು. ಆ ದೇವಸ್ಥಾನಕ್ಕೆ ಬಂದಾಗಲಿಂದನೂ ಕೂಡ ಇದು ದೇವಸ್ಥಾನ ಅಭಿವೃದ್ಧಿ ಆಗ್ತಾಯಿದೆ. ಅರ್ಧ ಇತ್ತು ದೇವಸ್ಥಾನ. ಈ ಶಿವದೇವರು ಇಲ್ಲಿ ಬಲಗಡೆ ಇದ್ದರು, ಅಮ್ಮನವರು ಮಾತ್ರ ಮಾಮೂಲಿ ಇದೇ ಜಾಗದಲ್ಲಿದ್ದರು. ಈ ದೇವಸ್ಥಾನ ಆದಮೇಲೆ ಮೇಲ್ಗಡೆ ಒಂದು ಛತ್ರ ಆಯಿತು, ಕೆಳಗಡೆ ಸ್ವಲ್ಪ ಅದಕ್ಕೆ ಜಾಗ ಆಯಿತು, ಮಧ್ಯ ಇದು ವಿಸ್ತಾರ ಆಯಿತು. ಈ ಥರ ಆಗಿ ದೇವಸ್ಥಾನ ಅಭಿವೃದ್ಧಿ ಆಯಿತು ಕಟ್ಟಡದಲ್ಲಿ. ಆಮೇಲೆ ಶ್ರೀರಾಮರು ಬಂದರು, ಶ್ರೀರಾಮ, ಸೀತೆ, ಲಕ್ಷ್ಮಣ, ಆಂಜನೇಯ ಅವರು ಉತ್ಸವ ದೇವರು ಬಂದರು. ಮತ್ತು ಹನುಮತ್ ಜಯಂತಿನಲ್ಲಿ ಹನುಮದ್ ವ್ರತದಲ್ಲಿ ಸಾಕಷ್ಟು ಸಂತೋಷವಾಗಿ ಬಹಳ ವಿಜೃಂಭಣೆಯಿಂದ ಪೂಜೆ ಮಾಡ್ತಾರೆ. ಆವಾಗ ಉತ್ಸವನೂ ಆಗುತ್ತೆ. ಉತ್ಸವ ಆದಮೇಲೆ ಶಯನೋತ್ಸವ ಅಂತ ಇರುತ್ತೆ, ಶಯನೋತ್ಸವ ಕೂಡ ಮಾಡ್ತಾರೆ. ಅಲ್ಲಿಗೆ ಅದು ಮುಗಿದೋಗಿರುತ್ತೆ. ಅದು 3 ದಿವಸ ನಡೆಯುತ್ತೆ. ಮೊದಲನೇ ದಿವಸ ಹೋಮ ಪೂಜೆಗಳು, ಕಲಶ ಪೂಜೆಗಳು ಇದೆಲ್ಲ ನಡೆಯುತ್ತೆ. 2ನೇ ದಿವಸ ಮಹಾಭಿಷೇಕ ಆಗುತ್ತೆ, ಅನ್ನದಾನ ಆಗುತ್ತೆ. ಆಮೇಲೆ 2ನೇ ದಿವಸ ಅಲ್ಲಿ ರಥೋತ್ಸವ ತೊಗೊಂಡೋಗಿ ರಥೋತ್ಸವ ಎಳೀತಾರೆ. ರಥೋತ್ಸವ ಆದಮೇಲೆ ಅನ್ನದಾನ ಆಗುತ್ತೆ. 3ನೇ ದಿವಸ ಬಂದು ಉತ್ಸವ ಆಗುತ್ತೆ, ಎಲ್ಲ ಮೆರವಣಿಗೆ ಮಾಡ್ಕೊಂಬರ್ತಾರೆ. ಸಾಯಂಕಾಲ ಶಯನೋತ್ಸವ ಆಗುತ್ತೆ, ಅಲ್ಲಿಗೆ ಅದು ಮುಗಿದೋಗುತ್ತೆ. ಹೀಗೆ ಕಾರ್ಯಕ್ರಮಗಳು ಈ ದೇವಸ್ಥಾನದಲ್ಲಿದೆ. ರಮಾಮಣಿಯವರು ಅವರ ನೇತೃತ್ವದಲ್ಲಿ ದೇವಸ್ಥಾನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿ.